ಹುಟ್ಟಿದಬ್ಬನ ಆರ್ಥಿಕ ಶುಭಾಶಯಗಳು. 134 ವರ್ಷ ಬಾಬಾ ಅಂಬೇಡ್ಕರ್ ಸಮಾಧಿ ಹುಟ್ಟಿದ್ದು ಈ ರಸ್ತೆಯಲ್ಲಿ ಒಂದು ನಿಮಿಷ ಎಲ್ಲ ಕೊಡ್ತಾರೆ. ಕೊನೆ ಮಾತಾಡೋದು ಬರೇನೇ ನಮ್ಮ ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಾವು ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಮ್ಮ ಸಾಧನೆಯನ್ನ ತೋರಿಸ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ನಾವೀಗ ಮಾಡ್ತೀವಿ ಅಂತ ನಮ್ಮ ಕಾರ್ಯಕ್ರಮ ತೋರಿಸಿ ನಾವು ಮತ ಕೇಳ್ತೀವಿ. ಬಿಜೆಪಿ ಎಂದನ್ನ ಕಾರ್ಯಕ್ರಮ ತೋರಿಸಿ ಮತ ಕೇಳಿದಾರ? ಬರೀ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರಿಗೆ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ, ಅವ್ರು ಬೇಕಾಗಿರೋ ಅಧಿಕಾರ. ಅವ್ರ ಸಂವಿಧಾನನ ಬದಲಾವಣೆ ಮಾಡೋರು ಅಂದ್ರೆ ಅವ್ರು ಎಂತ ಇರ್ಬೋದು ಅಂತ ನೀವೆಲ್ಲ ಅರ್ಥ ಮಾಡ್ಬೇಕು. ದಯಮಾಡಿ ನಿಮ್ಮಲ್ಲಿಗೂ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಬಂದು ಜಾತಿ ಬೀಜ ಬಿಟ್ಟು ಅವ್ರು ನಮ್ಮನ್ನೆಲ್ಲ ಡಿವೈಡ್ ಮಾಡಕ್ಕೆ ಅವ್ರು ಪ್ರಯತ್ನ ಕೊಡ್ತಾರೆ. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇದು ಮಾಡೋ ಸಂವಿಧಾನಕ್ಕೆ ವಿರೋಧ ಹೋಗೋಕ್ಕೆ ಸಾಧ್ಯನಾ? ನಾವೆಲ್ಲ ಒಂದೇ, ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು. ಹಾಗಾಗಿ ನಿಮ್ಗೆಲ್ಲ ಇನ್ನೊಂದು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಶುಭಾಶಯನ ಕೋರಿ ನಮ್ಮ ಚಂದ್ರು ಒಟ್ಟಿಗೆ ಒಳ್ಳೇದಾಗಲಿ. ನಮ್ಮ ಆನಂದ ನಾನು ಒಳ್ಳೆ ಸೇವೆನ ಸಲ್ಲಿಸ್ತಾ ಇದ್ದಾರೆ. ಮುಂಚೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರೋದು ಅವ್ರು ನನ್ನ ಬಗ್ಗೆ ಅಭಿಮಾನ ಅಂದ್ರೆ ನಾನು ಓಪನ್ ಆಗಿ ಜೈ ಭೀಮ್ ಎಲ್ಲರೂ ಜೈ ಭೀಮ್ ಅಂತೀನಿ. ಹಾಗಾಗಿ ನಾನು ಬಹಳ ಇಷ್ಟಪಡ್ತಾರೆ ಆನಂದನ್ನ. ನೀವು ಏನ್ ನನ್ನ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರ ಒಂದು ಮಾತಾಡೋಣ. ಚಂದ್ರು ಇರಲಿ, ಯಾರಿರ್ಲಿ, ಕೇಶವ್ ಇರಲಿ, ಒಂದೇ ಹೇಳೋದು, ನಾನು ಎಲ್ಲಿದ್ರು ನನ್ನಿಂದ ಚಾಮರಾಜಪೇಟೆ ಮತ ಕಾಂಗ್ರೆಸ್ ಸರ್ಕಾರನೇ ಬರೋದು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾನು ಮಂತ್ರಿ ಆದ್ರೆ ನಾನು ವಸತಿ ಮಂತ್ರಿ ಆಗ್ತೀನಿ ಅಂತ ಬಹಳ ಸತಿ ಹೇಳ್ಕೊಂಡಿದ್ದೀನಿ ನಾನು. ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ನಾನು ವಸತಿ ಮಂತ್ರಿನೇ ಬೇಕಂತ ನಾನು ತಗೊಂಡೆ. ಕಾರಣ ಅಂದ್ರೆ ಬಡವ್ರಿಗೆ ಒಂದು ಮನೆ ಕೊಡ್ಬೋದು ಸಾಧ್ಯ ಆಗ್ತದೆ, ಒಂದು ಸಹಾಯ ಮಾಡಕ್ ಸಾಧ್ಯ ಆಗ್ತದೆ ಅಂತ ನಾನು ತಗೊಂಡೆ. ನಾನು ಮಂತ್ರಿ ಆದ್ಮೇಲೆ ನನ್ನ ಗಮನಕ್ಕೆ ಬಂತು ಟೋಟಲ್ ಸ್ಲಮ್ ಬೋರ್ಡ್ ಅಲ್ಲಿ 1,80,253 ಮನೆಗಳು. ಅದು ಯಾವಾಗ ಸ್ಯಾಂಕ್ಷನ್ ಆಗಿದ್ದು? ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಇರುವಾಗ 15, 16, 17, 18 ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ. ಬಿಜೆಪಿಯವರು ಒಂದು ಮನೆಯೂ ಕೂಡ ಸಾಧ್ಯ ಆಗಿಲ್ಲ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅದೇ ತರ ರಾಜೀವ್ ಗಾಂಧಿ EHP ಸ್ಕೀಮ್ ಅಲ್ಲಿ 47,860 ಮನೆಗಳು. ಅದೆಲ್ಲ ಅಂದ್ರೆ ಒಟ್ಟಾಗಿ 2,30,000 ಮನೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ ಚಂದ್ರು. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಎಷ್ಟು? ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. 18% GST ಹಾಕಿ 1,38,000 ವಾಪಸ್ ತಗೊಂತಾರೆ. ಮುಂದೆಯಿಂದ 1 ಲಕ್ಷ ಕೊಡ್ತಾವ್ರೆ, ಹಿಂದೆಯಿಂದ ಏನ್ ಮಾಡ್ತಾರೆ 1,38,000 ರೂಪಾಯಿ